ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಇನ್ಕ್ರೆಡಿಬಲ್ ಇಂದುಮತೀಸ್ ಚಾನಲ್. ಇವತ್ತು ನಾನು, ನಮ್ಮಮ್ಮ ಮತ್ತು ನನ್ನ ಮಗ 3 ಜನ ನಾವು ಚಿಕ್ಕಪೇಟೆಗೆ ಹೊರಟಿದ್ದೀವಿ. ಇದೊಂದು ರ್ಯಾಂಡಮ್ ಚಿಕ್ಕಪೇಟೆ ಶಾಪಿಂಗ್ಗೆ ಹೊರಟಿರೋದು. ಬಟ್ ಮೇಯ್ನಾಗಿ ನನಗೆ ಸ್ವಲ್ಪ ಆರಿ ವರ್ಕ್ ಮೆಟೀರಿಯಲ್ ತೊಗೋಬೇಕಿತ್ತು, ಅದಕ್ಕೋಸ್ಕರ. ಬಟ್ ಹೋದ್ಮೇಲೆ ಏನೆಲ್ಲ ತೊಗೊತೀನಿ ಅಂತ ಹೇಳಿ ಈ ಒಂದು ವಿಡಿಯೋಲಿ ನಿಮಗೆ ಶೇರ್ ಮಾಡ್ತೀನಿ. ನಾವು ಹೋಗಬೇಕಾದ್ರೆ ಫ್ರೂಟ್ಸ್ ಎಲ್ಲ ನೋಡಿದ್ವಿ. ಫ್ರೂಟ್ಸ್ ಎಲ್ಲ ಅಫೋರ್ಡಬಲ್ ಪ್ರೈಸಸಲ್ಲೇ ಸಿಗುತ್ತೆ. ಮನೆ ಹತ್ರ ಎಲ್ಲ ಫ್ರೂಟ್ ಶಾಪಲ್ಲಿ ನಿಮಗೆ ಆ್ಯಪಲ್ ಎಲ್ಲ 220 ರುಪೀಸ್ ಇದೆ kg. ಬಟ್ ಇಲ್ಲಿ 120 ರುಪೀಸ್ ಹೇಳಿದ್ರು. ಕೆಲವು ಕಡೆ 150 ಇರುತ್ತೆ, ಕೆಲವು ಕಡೆ 120 ಇರುತ್ತೆ, ಕೆಲವು ಕಡೆ 180. ಸೊ ನಾವು ಸ್ವಲ್ಪ ಕೇಳ್ಕೊಂಡು ಒಂದು 2-3 ಕಡೆ ಕೇಳ್ಕೊಂಡು ಹೋದ್ವಿ. ಮತ್ತು ಒಂದು ಕಡೆ ಆ್ಯಪಲ್ಲು ಬರೀ 120 ರುಪೀಸ್ ಹೇಳಿದ್ರು kg. ಸೊ ಅಲ್ಲಿ ನಾವು ತೊಗೊಂಡ್ವಿ. ಮತ್ತು ಈವನ್ ನೀವು ಪೊಮೊಗ್ರೆನೇಟೂ ಅಷ್ಟೇ, ಇಲ್ಲೆಲ್ಲ 180 ರುಪೀಸ್ ಇರುತ್ತೆ, ಬಟ್ ಇಲ್ಲಿ 150 ಟು 120 ರುಪೀಸ್ ಇರುತ್ತೆ. ಸೊ ಅದಕ್ಕೆ ಫ್ರೂಟ್ಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ. ಮತ್ತು ಇದು ಚಿರೋಟಿ ಅಂತ ಹೇಳ್ತಾರಲ್ಲ ಅದು, ಇದು 250 ಗ್ರಾಮ್ಸ್ಗೆ 50 ರುಪೀಸ್ ಹೇಳಿದ್ರು. ಒಂದು 5 ಪೀಸ್ ಬಂತು. ಬಾದಾಮ್ ಹಾಲು ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದರಿಂದ ಅದನ್ನು ತೊಗೊಂಡ್ವಿ. ಮತ್ತು ನೀವು ಫ್ರೂಟ್ಸ್ ತೊಗೋಬೇಕಾದ್ರೆ ತುಂಬಾ ಕೇರ್ಫುಲ್ಲಾಗಿರಬೇಕಾಗತ್ತೆ. ನಾವು ಆರಿಸಿ ಕೊಟ್ಟಿರೋ ಹಣ್ಣುಗಳೇ ಬೇರೆ ಇರುತ್ತೆ. ಮನೆಗೆ ಬಂದು ನೋಡಿದ್ರೆ ಕೆಲವು ಹಣ್ಣುಗಳು ತುಂಬ ಕೊಳ್ತೋಗಿರುತ್ತೆ. 2-3 ಸತಿ ನಮಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಆದ್ದರಿಂದ ತುಂಬಾ ನೋಡಿಕೊಂಡು ಕೇರ್ಫುಲ್ಲಾಗಿ ತೊಗೊಳ್ಳಿ. ನಮಗೊಂದು ಸ್ವಲ್ಪ ಬ್ಲೌಸ್ ಮೆಟೀರಿಯಲ್ಸ್ ಎಲ್ಲ ತೊಗೋಬೇಕಿತ್ತು ತಾನ್ ಲೆಕ್ಕದಲ್ಲಿ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಬಂದಿದ್ವಿ. ಬಟ್ ನಾನು ನೋಡ್ತಿದ್ದೆ ಏನೆಲ್ಲ ವೆರೈಟೀಸ್ ಇವ್ರ ಹತ್ರ ಅವೈಲಬಲ್ ಇದೆ ಅಂತ ಹೇಳಿ. ಇದು 250 ಅಲ್ವಾ ಮೀಟ್ರು? ಇದು 250. ಇದು ಒಂದು ಡಿಸೈನ್ ಇದೆ. ಓ, ಇದು ಚೆನ್ನಾಗಿದೆ. ಇದು 200. ಇದು ಒಂದು ಡಿಸೈನ್ ಇದೆ. ಹೊಸದು ಕೆಳಗಡೆ 180. ಇದರಲ್ಲಿ ಇನ್ನೂ ಸಾಫ್ಟ್ ಮಾರ್ಬಲ್ ಫ್ಯಾಬ್ರಿಕ್ ಬೇಕು. ಇದೊಂದು ಮಾರ್ಬಲ್ ಫ್ಯಾಬ್ರಿಕ್ ಇದೆ, ಫುಲ್ ಸಾಫ್ಟ್ ಫ್ಯಾಬ್ರಿಕ್. ಇದು ನಿಮಗೆ 180 ರುಪೀಸ್ ಬೀಳುತ್ತೆ ಮಾರ್ಬಲ್. ಇದು 180. ಪ್ರಿಂಟೆಡ್ ಬೇಕು, ಪ್ರಿಂಟೆಡ್ ಇದೆ ಬೇಜಾನ್. ಡಬಲ್ ಟೋನಲ್ಲಿ ಬೇಕು, ಡಬಲ್ ಸೈನಿಂಗ್ ಪ್ರಿಂಟೆಡ್ ಅಲ್ಲಿ 180. ನೋಡಿ, ಇದೆಲ್ಲ ಸ್ಪೇಸ್ ಸಿಲ್ಕ್ ಸ್ಯಾರೀಸು. ಇದು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲ ಇದು ಟ್ರೆಂಡಲ್ಲಿ ಇವಾಗ ಜಾಸ್ತಿ ಸೇಲ್ಸ್ ಮಾಡ್ತಾ ಇದ್ದಾರೆ ಈ ಒಂದು ಏನು ಹೇಳೋದು ಸ್ಯಾರಿ ಪ್ಯಾಟ್ರನ್ನು. ಮತ್ತು ಇದು ಆರ್ಗೆನ್ಸಾ ಮೆಟೀರಿಯಲು. ಈ ಒಂದು ಆರ್ಗೆನ್ಸಾ ಮೆಟೀರಿಯಲ್ಲು ಮೀಟರ್ಗೆ ಅವರು 300 ರುಪೀಸ್ ಹೇಳಿದ್ರು. ಮತ್ತು ನೀವೇನಾದರೂ ಈ ಒಂದು ಅಂಗಡಿಯಲ್ಲಿ ನೀವು ಹೋಲ್ಸೇಲಾಗಿ ತೊಗೊಳ್ತೀನಿ ಅಂದರೆ ನಿಮಗೆ ಕಮ್ಮಿ ಬಿಡ್ಬೋದು ಏನೋ. ಬಟ್ ನೀವು ರೀಟೇಲ್ಸಲ್ಲಿ ಒಂದು 2-3 ಸ್ಯಾರೀಸು ನೀವು ತೊಗೊತಾ ಇದ್ದೀರಾ, ಇಲ್ಲಾಂದರೆ ಬ್ಲೌಸ್ ಪೀಸ್ ತೊಗೊತೀರ ಅಂದರೆ ಖಂಡಿತ ಸ್ವಲ್ಪ ಜಾಸ್ತಿನೇ ಇರುತ್ತೆ. ನನಗೇನೋ ಹಂಗೆ ಅನ್ನಿಸ್ತು. ಯಾಕಂದರೆ ಮೀಟರ್ಗೆ 250 ರುಪೀಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಅಂತ ಅನ್ನಿಸ್ತು ನನಗೆ. ಸ್ಪೇಸ್ ಸಿಲ್ಕ್ ಸ್ಯಾರೀಸ್ ಎಲ್ಲ ಆನ್ಲೈನಲ್ಲಿ 1300 ರುಪೀಸ್ ಇದೆ. ಎಗೇನ್ ನಾವು ಅದೇ ರೇಂಜ್ಗೆ ಕೊಟ್ರಿ. ಬಟ್ ಅಲ್ಲಿ ಏನಂತಂದರೆ ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ 1300 ರುಪೀಸ್ಗೆ ನಿಮಗೆ ಬ್ಲೌಸು ಸಹ ಬರುತ್ತೆ. ಬಟ್ ಇಲ್ಲಿ ನಾವು ಸಪ್ರೇಟ್ ಬ್ಲೌಸು ಕಾಂಟ್ರಾಸ್ಟ್ ಆಗಿರಲಿ ಅಂತ ಹೇಳಿ ನಾವು ಪರ್ಚೇಸ್ ಮಾಡಿದ್ವಿ. ನೀವು ಒಂದು ಸತಿ ಶಾಪ್ ವಿಸಿಟ್ ಮಾಡಂಗಿದ್ರೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ನೀವು ತಗೊಳ್ಳಿ. ಇವರ ಒಂದು ಶಾಪ್ ಹೆಸರು ಬಂದು ರಾಮದೇವ್ ಟೆಕ್ಸ್ಟೈಲ್ಸ್ ಅಂತ ಹೇಳಿ. ಇದು ಚಿಕ್ಕಪೇಟೆಯಲ್ಲೇ ಇರೋದು. ನೋಡಿ, ಇವಾಗ ನೀವು ನೋಡ್ತಾ ಇರೋದು ಎಲ್ಲನೂ ಇಕತ್ ಕಾಟನ್ಸ್ ಅಂತ ಹೇಳಿ. ಸೊ ಕಾಟನ್ ವೆರೈಟೀಸಲ್ಲೂ ತುಂಬ ವೆರೈಟೀಸ್ ಅವರು ಇಟ್ಕೊಂಡಿದ್ರು. ಮತ್ತು ನೀವು ಬಾರ್ಗೇನ್ ಮಾಡಬೇಕು ಖಂಡಿತ. ನೀವು ಏನೇ ಒಂದು ಅಂಗಡಿಗೆ ಹೋದ್ರೂ ಚಿಕ್ಕಪೇಟೆಯಲ್ಲಿ ಬಾರ್ಗೇನ್ ಮಾಡಿದಿರೆ ನೀವು ತೊಗೊಳಕ್ಕೆ ಹೋಗಬೇಡಿ. ಬಾರ್ಗೇನ್ ಮಾಡಿದ್ರೆ ಖಂಡಿತ ಕಮ್ಮಿ ಕೊಡ್ತಾರೆ. ಚಿಕ್ಕಪೇಟೆಗೆ ಗೊತ್ತಿರೋರು ಚೆನ್ನಾಗಿ ಬಾರ್ಗೇನ್ ಮಾಡ್ತಾರೆ. ಬಟ್ ಇಲ್ಲ ಅಂತಂದರೆ ನಮ್ಗೆ ಗೊತ್ತಿಲ್ಲದಿರೆ ನಾವು ಏನು ಪ್ರೈಸ್ ಹೇಳ್ತಾರೋ ಅದನ್ನೇ ಕೊಟ್ಬಿಡ್ತೀವಿ. ಇದು ನೆಟ್ ಮೆಟೀರಿಯಲ್ ಸೀಕ್ವೆನ್ಸ್ ವರ್ಕ್ ಮಾಡಿದ್ದಾರೆ. ಇದನ್ನು ಅವರು ಮೀಟರ್ಗೆ 300 ರುಪೀಸ್ ಹೇಳಿದ್ರು. ನಾವೊಂದು 3 ಸ್ಯಾರೀಸ್ ಆಲ್ರೆಡಿ ಇಲ್ಲಿ ಪರ್ಚೇಸ್ ಮಾಡಿದ್ದೀವಿ. ಅವ್ರು ಜಾಸ್ತಿ ಹೇಳಿದ್ರು, ಬಟ್ ನಾವು ಸ್ವಲ್ಪ ಕಮ್ಮಿ ಮಾಡಿಸಿ ತೊಗೊಂಡ್ವಿ ನಾವು. ಆನ್ಲೈನಲ್ಲಿ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ. ಕಮ್ಮಿ ಇರುತ್ತೆ ಹೌದು, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ನಾವು ಫೀಲ್ ಮಾಡಿ ಈ ಒಂದು ಡ್ರೆಸ್ಸಸ್ ಆಗಿರ್ಬೋದು, ಸ್ಯಾರೀಸ್ ಆಗಿರ್ಬೋದು, ನಾವು ಫೀಲ್ ಮಾಡಿ ಒಂದು ಮೆಟೀರಿಯಲ್ನ ಟಚ್ ಮಾಡಿ ತೊಗೊಳಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ನಾನು ಯಾವಾಗಲೂ ಅಷ್ಟೇ ಆಲ್ಮೋಸ್ಟು ಅಂಗಡಿಗಳಿಗೆ ಹೋಗಿ ಈ ಒಂದು ಡ್ರೆಸ್ಸಸ್ ಎಲ್ಲ ಪರ್ಚೇಸ್ ಮಾಡ್ತೀನಿ. ಆನ್ಲೈನಲ್ಲಿ ಸ್ವಲ್ಪ ರೇರು ನಾನು ಪರ್ಚೇಸ್ ಮಾಡೋದು. ಬಟ್ ಮಾಡಿದ್ರೂ ನೋಡಿಕೊಂಡು ಅದು ಈ ರಿವ್ಯೂಸ್ ಎಲ್ಲ ನೋಡಿ ತೊಗೊಳ್ತೀನಿ. ನೋಡಿ, ಇದು ರೆಡ್ ಕಲರ್ ಇದೆಯಲ್ಲ, ನನಗೆ ಇದು ತುಂಬಾ ಇಷ್ಟ ಆಯಿತು. ಇದು ಪ್ರೈಸ್ ಬಂದು 450 ರುಪೀಸ್ ಮೀಟರ್ ಹೇಳಿದ್ರು. ಸೊ ಎಲ್ಲ ವೆರೈಟೀಸು ಇವ್ರ ಹತ್ರ ಇದೆ. ಸೊ ಇವಾಗ ನೀವು ನೋಡ್ತಾ ಇರೋ ಈ ಒಂದು ಎಲ್ಲ ಮೆಟೀರಿಯಲ್ಲೂ ನೀವು ದುಪ್ಪಟ್ಟಾಗಿ ಕನ್ವರ್ಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನನಗೆ ಬ್ಲೌಸ್ ಮೆಟೀರಿಯಲ್ ಆಗಿ
ನಾನು ಯೂಸ್ ಮಾಡ್ಕೊತೀನಿ ಅಂತಂದ್ರೂ ಮಾಡ್ಕೋಬೋದು. ದುಪಟ್ಟಾಗೆ ನಿಮಗೆ ಒಂದು 2.5 ಮೀಟರ್ಸ್ ಬೇಕಾಗುತ್ತೆ. ಬ್ಲೌಸ್ ಮೆಟೀರಿಯಲ್ಸ್ಗೆ ಒಂದು 80 to 100 ಮೀಟರ್ಸ್ ಸಾಕಾಗುತ್ತೆ. ಮತ್ತು ಈ ಒಂದು ಮೆಟೀರಿಯಲ್ ಇದೆಯಲ್ಲ, ಇದು ಪ್ಯೂರ್ ಸಿಲ್ಕ್ ಅಂತ ಹೇಳಿದ್ರು. ಇದರಲ್ಲಿ ಸ್ವಲ್ಪ ಡಿಸೈನ್ಸ್ ಬಂದಿದೆ, ತುಂಬ ಚೆನ್ನಾಗಿತ್ತು. ಇದರಲ್ಲೊಂದು ಒಂದು 5 to 6 ಕಲರ್ಸ್ ಇತ್ತು ಅವ್ರ ಹತ್ರ, ಅದು ಕೂಡ ನನಗೆ ತುಂಬ ಇಷ್ಟ ಆಯಿತು. ನಾನು ತುಂಬ ದಿನಗಳಿಂದ ಈ ಒಂದು ಮೆರೂನ್ ಕಲರ್ ಸ್ಯಾರಿ ತೊಗೋಬೇಕು, ಅಥವಾ ರೆಡ್ಡು, ಈ ಟೊಮೆಟೊ ರೆಡ್ ಅಂತ ಹೇಳ್ತಾರಲ್ಲ, ಆ ಒಂದು ರೆಡ್ ಕಲರಲ್ಲಿ ಸ್ಯಾರಿ ತೊಗೋಬೇಕು ಅಂತ ತುಂಬ ಹುಡುಕ್ತಿದ್ದೆ, ಬಟ್ ನನಗೆಲ್ಲೂ ಸಿಕ್ಕಿರಲಿಲ್ಲ. ಈ ಒಂದು ಮೆಟೀರಿಯಲ್ ನೋಡ್ಬೇಕಾದ್ರೆ ನಂಗೆ ತುಂಬಾ ಇಷ್ಟ ಆಯಿತು. ಆಲ್ಮೋಸ್ಟ್ ನಾನು ಜಾರ್ಜೆಟ್ ಮೆಟೀರಿಯಲ್ಲೇ ಯಾವಾಗಲೂ ಉಟ್ಕೊಳ್ಳೋದು, ಸ್ಯಾರಿ ಉಟ್ಟರೆ. ಮತ್ತು ಈ ಥರ ನನಗೆ ಕಾಂಬಿನೇಷನ್ಸು ನಾನೇನು ಮಾಡ್ತೀನಿ ಅಂದರೆ, ಸ್ಥಾನ ಲೆಕ್ಕದಲ್ಲಿ ನಾನು ಈ ಒಂದು ಸ್ಯಾರೀಸನ್ನು ತೊಗೊಂಡು ಒಂದು 5.5 ಮೀಟರ್ಸ್ ತೊಗೊಂಡು ಅದಕ್ಕೆ ಕಾಂಟ್ರಾಸ್ಟಾಗಿ ಬ್ಲೌಸ್ ಹೊಲಿಸೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ನಾನು ಹಿಂದಿನ ವೀಡಿಯೋಗಳಲ್ಲೂ ನಿಮಗೆ ತೋರಿಸಿರ್ತೀನಿ, ಆಲ್ಮೋಸ್ಟ್ ನಾನು ಆ ಥರನೇ ಸೀರೆ ತೊಗೊಳ್ಳೋದು. ಮತ್ತು ಇವಾಗ ನೀವು ನೋಡ್ತಿರಲ್ಲ, ಇದು ಒಂದು ಪ್ಯೂರ್ ಸಿಲ್ಕ್ ಅಂತ ಹೇಳಿದ್ರು. ಇದನ್ನು ನೀವು ಸ್ಯಾರಿಯಾಗೂ ಮಾಡ್ಕೋಬೋದು, ಅಥವಾ ನೀವು ಬ್ಲೌಸ್ ಮೆಟೀರಿಯಲ್ಲು ಇಲ್ಲಾಂತಂದರೆ ಚೂಡಿದಾರ ಸಹ ಹೊಲಿಸ್ಕೋಬೋದು. ಇದು 600 ರುಪೀಸ್ ಆ್ಯಕ್ಚುಲಿ ಹೇಳಿದ್ರು. ನಾವು ಕೇಳಿದ್ವಿ ಯಾಕೆ 600, ಇದು ತುಂಬ ಜಾಸ್ತಿ ಅಂತ ಹೇಳ್ಬೇಕಾದ್ರೆ ಅವ್ರು ಹೇಳಿದ್ರು ಇದು ಪ್ಯೂರ್ ಸಿಲ್ಕ್ ಆಗಿರುತ್ತೆ ಅಂತ ಹೇಳಿ. ಸೊ ಈ ಥರ ಅವ್ರ ಹತ್ರ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ. ಈ ಒಂದು ಶಾಪ್ ಅಡ್ರೆಸ್ ನಿಮಗೆ ಪ್ರಾಪರಾಗಿ ನಾನು ವೀಡಿಯೋಲಿ ತೋರಿಸಿಲ್ಲ, ಯಾಕಂದರೆ ನಾವು ರ್ಯಾಂಡಮ್ ಆಗಿ ಆ್ಯಕ್ಚುಲಿ ಇವತ್ತು ಬಂದಿದ್ದು ಆದ್ದರಿಂದ. ಬಟ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇವರೊಂದು ಶಾಪ್ ಡೀಟೇಲ್ಸು ಮತ್ತು ಇವರೊಂದು ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ. ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ನೀವು ಸಹ ಈ ಒಂದು ಶಾಪ್ ವಿಸಿಟ್ ಮಾಡಿ ತೊಗೋಬೋದು. ಮತ್ತು ನಾನಿವತ್ತು ಏನೆಲ್ಲ ತೊಗೊಂಡೆ ಚಿಕ್ಕಪೇಟೆಗೆ ಹೋಗಿ ಅಂತ ಹೇಳಿ ಇವಾಗ ತೋರಿಸ್ತಾ ಇದ್ದೀನಿ. ನಾವು ಆಲ್ರೆಡಿ ಮನೆಗೆ ಬರೋಷ್ಟರಲ್ಲಿ ಒಂದು 7 o'clock ಆಗಿತ್ತು. ನಾವು ಬೆಳಗ್ಗೆ ಒಂದು 11 ಗಂಟೆ ಹೋಗಿದ್ವಿ. ಇದು ಶುಗರ್ ಬೀಡ್ಸು, ಆರಿ ವರ್ಕ್ ಮಾಡಿರೋರಿಗೆ ಗೊತ್ತೇ ಇರುತ್ತೆ. ಇದು ಗೋಲ್ಡನ್ ಶುಗರ್ ಬೀಡ್ಸ್ ಅಂತ ಹೇಳ್ತಾರಲ್ಲ ಅದು. ಇದು ಪ್ಯಾಕೆಟ್ಗೆ 200 ರುಪೀಸ್ ಆಗುತ್ತೆ. ನೀವೇನಾದ್ರು ಮನೆ ಹತ್ರ ತೊಗೊಂಡ್ರೆ ನಿಮಗೆ ಒಂದು 100 ಗ್ರಾಮ್ಸ್ಗೆ ನಿಮಗೆ 80 ರುಪೀಸ್ ಏನೋ ಬೀಳುತ್ತೆ. ಸೊ ಇದು ಎಗೇನ್ ವೈಟ್ ಕಲರ್ ಶುಗರ್ ಬೀಡ್ಸು, ಇದು 300 ರುಪೀಸ್ ಹೇಳಿದ್ರು. ನಾನು ಯಾವಾಗಲೂ ಅಷ್ಟೇ ಚಿಕ್ಕಪೇಟೆಗೆ ಹೋದರೆ ಆರಿ ವರ್ಕ್ ತೊಗೊಳಕ್ಕೆ ಅಂತಲೇ ಹೋಗೋದು. ಯಾಕೆಂದರೆ ಮನೆ ಹತ್ರ ನಾನು ಆಲ್ರೆಡಿ ತೊಗೊಂಡು, ನಾನು ಎಮರ್ಜೆನ್ಸಿಗೆ ಏನಾದರೂ ತೊಗೋಬೇಕು ಅಂತ ಹೋದ್ರೂ ನಮಗೆ ತುಂಬಾ ಜಾಸ್ತಿ ಆಗುತ್ತೆ. ಮತ್ತು ಇಲ್ಲಿ ಕಡ್ದಾನ ಬೀಡ್ಸ್ ಅಂತ ಏನು ಹೇಳ್ತಾರೋ ಅದು. ಇದು ಕಡ್ದಾನ ಬೀಡ್ಸು, ಇದು ವೈಟ್ ಕಲರ್ ಕಡ್ದಾನ ಬೀಡ್ಸ್ ನಾನು ತೊಗೊಂಡಿದ್ದೀನಿ. ಕಡ್ದಾನ ಬೀಡ್ಸು ಇದು ಎಗೇನ್ 300 ರುಪೀಸ್ ಪರ್ ಪ್ಯಾಕೆಟು, ಮತ್ತು ಇದು 450 ಗ್ರಾಮ್ಸ್ ನಿಮಗೆ ಬರೋದು. ಮತ್ತು ಇಲ್ಲಿ ಝರಿ ಥ್ರೆಡ್ಡು ಮನೆ ಹತ್ರ ನಾನು ತೊಗೊಂಡಿರೋದು. ಒಂದು ನಿಮಗೆ ಝರಿ ಥ್ರೆಡ್ಡು ಬಂದು ನಿಮಗೆ ಒಂದು ಬಂಡಲಲ್ಲಿ ನಾನು ಬರೀ 250 ರುಪೀಸ್ ಕೊಟ್ಟರೆ, ಬಟ್ ಒಂದು ಝರಿ ಥ್ರೆಡ್ಡನ್ನೇ ನಿಮಗೆ ಇಲ್ಲಿ ಮನೆ ಹತ್ರ ತೊಗೊಂಡ್ರೆ 40 ರುಪೀಸ್ ಬೀಳುತ್ತೆ. ಅಂದರೆ ನಿಮಗೆ ಇಲ್ಲಿ 10 ಝರಿ ಥ್ರೆಡ್ಸ್ ಇದೆ, 400 ರುಪೀಸ್ ಬೀಳುತ್ತೆ. ಸೊ ನೀವೇನಾದರೂ ಚಿಕ್ಕಪೇಟೆಯಲ್ಲಿ ತೊಗೊಂಡ್ರೆ ನಿಮಗೆ ತುಂಬಾ ಲಾಭ ಅಂತಲೇ ನಾನು ಹೇಳ್ತೀನಿ. ಆದ್ದರಿಂದ ನೀವು ಚಿಕ್ಕಪೇಟೆಗೆ ಹೋದರೆ ನಾನು ಹೋಲ್ಸೇಲಾಗಿ ಎಲ್ಲ ತೊಗೊಂಡ್ಬಿಡ್ತೀನಿ, ಅದು ನಮಗೆ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ಹೇಳಿ. ಎಗೇನ್ ಇದು ಕಡ್ದಾನ ಬಿಡ್ಸು, ಮರೂನ್ ಕಲರ್ ಕಡ್ದಾನ ಬಿಡ್ಸ್ ತೊಗೊಂಡೆ ಆರಿ ವರ್ಕ್ ಮಾಡೋದಕ್ಕೆ ಅಂತ ಹೇಳಿ. ಇದು ಸಹ 250 ರುಪೀಸು, 450 ಗ್ರಾಮ್ಸ್. ಸೊ ನಾನು ಏನೇ ತೊಗೊಂಡ್ರು ನೀವು ಹೋಲ್ಸೇಲ್ ಪ್ರೈಸಲ್ಲೇ ಅಂದರೆ ಹೋಲ್ಸೇಲಾಗಿ ತೊಗೋಬೇಕು. ಕಮ್ಮಿ ತೊಗೊಂಡ್ರೆ ನಿಮಗೆ ಲಾಭ ಸಿಗೋಲ್ಲ. ನೋಡಿ ಇದು 80 ರುಪೀಸ್ ಪ್ಯಾಕೆಟು. ಅಂದರೆ ನೀವು ಏನಾದರೂ ಈ ಥರ ಚಿಕ್ಕ ಚಿಕ್ಕ ಪ್ಯಾಕೆಟ್ಸು 100 ಗ್ರಾಮ್ಸಲ್ಲಿ ತೊಗೊಂಡ್ರೆ ನಿಮಗೆ ಲಾಭ ಇರೋಲ್ಲ. ನೀವು ಜಾಸ್ತಿ ತೊಗೊಂಡ್ರೆ ನಿಮಗೆ ಖಂಡಿತ ನಿಮಗೆ ಹೋಲ್ಸೇಲ್ ಪ್ರೈಸಸ್ಗೆ ನಿಮಗೆ ಸಿಗುತ್ತೆ. ಇದು ಎಗೇನ್ 80 ರುಪೀಸ್ ಕೊಟ್ಟೆ. ಪ್ಲಾಸ್ಟಿಕ್ ಬೀಡ್ಸು ಇದೆಲ್ಲನೂ ನಾನು ಆರಿ ವರ್ಕ್ ಮಾಡೋಕ್ಕೆ ಅಂತಲೇ ತೊಗೊಂಡಿರೋದು. ಈ ಒಂದು ಪ್ರೈಸ್ ಡಿಫ್ರೆನ್ಸಸ್ ಎಲ್ಲ ನೋಡಿಬಿಟ್ಟು ನಾವು ಯಾಕೆ ಆರಿ ವರ್ಕ್ ಮೆಟೀರಿಯಲ್ ಶಾಪ್ ಇಡಬಾರ್ದು ಅಂಥೇಳಿ ನಾನು ಅಂದ್ಕೊತಾ ಇದ್ದೆ, ಯಾಕಂದರೆ ಅಷ್ಟು ಲಾಭ ಇದೆ ನಿಜವಾಗ್ಲೂ. ಇಲ್ಲಿ ನೋಡಿ ಈ ಪ್ಯಾಕೇಜಲ್ಲಿ ಬರೀ ನಿಮಗೆ 50 ಪೀಸಸ್ ಬರುತ್ತೆ, ಬಟ್ 200 ರುಪೀಸ್ ಇದೆ. ಎಗೇನ್ ನೀವು ಒಂದು 50 ಪೀಸಸ್ ಬದಲು ನೀವು ಒಂದು 100 ಪೀಸಸ್ 150 ಪೀಸಸ್ ತೊಗೊಂಡ್ರೆ ನಿಮಗೆ ಜಸ್ಟ್ 300 ರುಪೀಸ್ ಬೀಳುತ್ತೆ ಅಷ್ಟೇ. ಮತ್ತು ಇವಾಗ ಮನೆ ಹತ್ರ ಏನು ಆರಿ ವರ್ಕ್ ಮೆಟೀರಿಯಲ್ ನಿಮಗೆ ಸಿಗುತ್ತೋ ಅಲ್ಲೇನು ಮಾಡ್ತಾರೆ ಅಂದರೆ ಈ ಥರ ಚಿಕ್ಕಪೇಟೆಯಿಂದ ತೊಗೊಂಡು ಬಂದು ನಮಗೆ ಜಸ್ಟ್ ಒಂದು 10 ಗ್ರಾಮ್ಸ್ಗೆ 30 ರುಪೀಸ್ ಏನೋ ಮಾಡ್ತಾರೆ. ತುಂಬಾ ಪ್ರೈಸ್ ಡಿಫ್ರೆನ್ಸಸ್ ಇದೆ. ನಾನು ನಿಮಗೆ ಹೇಳಿದೆ ಝರಿ ಥ್ರೆಡ್ಡು ಸಹ ಅಷ್ಟೇ. ಇಲ್ಲಿ ಮನೆ ಹತ್ರ 40 ರುಪೀಸ್ ಬೀಳುತ್ತೆ. ಅಂದರೆ ನಿಮಗೆ ಒಂದು ಬಂಡಲ್ಗೆ 250 ರುಪೀಸ್ ಸಿಗುತ್ತೆ. ಅದೇ ನೀವು ಒಂದು ಝರಿ ಥ್ರೆಡ್ಗೆ 40 ರುಪೀಸ್ ಅಂದರೆ 10 ಝರೀಸ್ಗೆ ನಿಮಗೆ 400 ರುಪೀಸ್. ಅಂದರೆ 250 ರುಪೀಸ್ ಎಲ್ಲಿದೆ, 400 ರುಪೀಸ್ ಎಲ್ಲಿದೆ ನೋಡಿ, ಅಷ್ಟು ಡಿಫ್ರೆನ್ಸ್ ಇದೆ. ಮತ್ತು ನೀವು ಏನೇ ಒಂದು ತೊಗೊಂಡ್ರೂ ನೀವು 450 ಗ್ರಾಮ್ಸ್ ಆಗಿರ್ಬೋದು, 500 ಗ್ರಾಮ್ಸು ಆ ಥರ ನೀವು ತೊಗೊಂಡ್ರೆ ನಿಮಗೆ ತುಂಬಾ ಲಾಭ. ಈ ಒಂದು ಲಕ್ಷ್ಮೀ ಪೆಂಡೆಂಟು ಲಾಸ್ಟ್ ಟೈಮು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆರಿ ವರ್ಕ್ ಮೆಟೀರಿಯಲ್ ತೊಗೊಳ್ಬೇಕಾದ್ರೆ ನಾನು ಮಿಸ್ ಮಾಡಿದ್ದೆ. ಬಟ್
ಇವಾಗಲೂ ಸಹ ಅವರು ಹೇಳಿದರು, ನೀವು ಯಾವಾಗ ಬಂದರೂ ಪರವಾಗಿಲ್ಲ ಮೇಡಮ್ ನಾವು ಕೊಡ್ತೀವಿ ಅಂತ ಹೇಳಿ. ಸೊ ಮಿಸ್ ಆಗೋಗಿತ್ತು, ನಾನು ತೊಗೊಂಡಿರಲಿಲ್ಲ, ಹಾಕೋದು ಮರ್ತಿದ್ರು. ಸೊ ಅದನ್ನು ಸಹ ತೊಗೊಂಡೆ. ಈ ಥರ ಪರ್ಲ್ ಬೀಡ್ಸ್ ಎಲ್ಲ ಮನೆ ಹತ್ರ ನಾನು ತೊಗೊಂಡಿದ್ದೀನಿ. ಒಂದು ಕುಚ್ಚು ಏನಿರುತ್ತೋ ಆ ಕುಚ್ಚು ಬಂದು ನಿಮಗೆ 100 ರುಪೀಸ್ ಬೀಳುತ್ತೆ. ಬಟ್ ಇಲ್ಲಿ ನಾನು ಬರೀ 40 ರುಪೀಸಿಗೆ ತೊಗೊಂಡೆ. ಸೊ ಡಿಫ್ರೆನ್ಸ್ ಅಂತೂ ತುಂಬಾ ಜಾಸ್ತಿ ಇದೆ. ಈ ಥರ ನಿಮಗೆ 4 mm, 5 mm, 6 mm ಈ ಥರ ಬೀಡ್ಸ್ ಎಲ್ಲ ಬರುತ್ತೆ. ಅದನ್ನು ಸಹ ನಾನು ಪರ್ಲ್ ಬೀಡ್ಸು ನಾನೆಲ್ಲನೂ ತೊಗೊಂಡೆ. ತುಂಬ ಅಫೋರ್ಡಬಲ್ ಪ್ರೈಸಸಲ್ಲಿ ನಿಮಗೆ ಖಂಡಿತ ಸಿಗುತ್ತೆ. ಈ ಒಂದು ಶಾಪ್ ಡೀಟೇಲ್ಸು ಎಗೇನ್ ಆರಿ ವರ್ಕ್ ಮೆಟೀರಿಯಲ್ಲು ನಾನು ಎಲ್ಲ ತೊಗೊಂಡೋ ಆ ಶಾಪ್ ಡೀಟೇಲ್ಸು ಆಲ್ರೆಡಿ ನನ್ನ ಒಂದು ಹಿಂದಿನ ವೀಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಸಹ ಬೇಕು ಅಂತಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಮಹಾಲಕ್ಷ್ಮಿ ಸ್ಟೋರ್ಸ್ ಅಂತ ಹೇಳಿ ನೋಡಿ. ಆನ್ಲೈನಲ್ಲಿ ನಾನು ಚೆಕ್ ಮಾಡ್ತಿದ್ದೆ, ಇವಾಗ ನಿಮ್ಗೊಂದು ತೋರಿಸಿದ್ನಲ್ಲ ಒಂದು ಪ್ಲಾಸ್ಟಿಕ್ ಬೀಡ್ಸ್ ಅಂತ ಹೇಳಿ 235 ರುಪೀಸ್ ಇದೆ. ಮತ್ತು ಶುಗರ್ ಬೀಡ್ಸು ನಾನು ಹೇಳಿದೆ ಬರೀ 250 ರುಪೀಸ್ ಕೊಟ್ಟೆ ಅಂತ ಹೇಳಿ. ನೋಡಿ ಇದು 900 ಗ್ರಾಮ್ಸ್ ಇದೆ. ಇದು ಅಮೆಝಾನಲ್ಲಿ ಆ್ಯಕ್ಚುಲಿ ನಾನು ಚೆಕ್ ಮಾಡ್ತಾ ಇದ್ದಿದ್ದು. 900 ಗ್ರಾಮ್ಸ್ಗೆ ನಿಮಗೆ 600 ರುಪೀಸ್ ಇದೆ. ಅಂದರೆ ಒಂದೇ ಪ್ರೈಸ್ ಆಯಿತು, ಬಟ್ ನಿಮಗೆ ಎದುರುಗಡೆನೇ ಹೋಗಿ ತೊಗೊಂಡ್ರೆ ನಿಮಗೆ ಕಮ್ಮಿ ಆಗ್ಬೋದು. ನೋಡಿ ಕಡ್ದಾನ ಬೀಡ್ಸ್ ಎಲ್ಲ ಬರೀ 100 ಗ್ರಾಮ್ಸ್ಗೆ 198 ರುಪೀಸ್ ಇದೆ. ನಾನು 300 ರುಪೀಸ್ಗೆ 450 ಗ್ರಾಮ್ಸ್ ತೊಗೊಂಡ್ರೆ ಅಂದರೆ ಎಷ್ಟು ಲಾಭ ಸಿಗುತ್ತೆ ಅಂತ ನೀವೇ ನೋಡಿ. ನೋಡಿ ಝರಿ ಥ್ರೆಡ್ ಎಲ್ಲ ಇದೆ. ಝರಿ ಥ್ರೆಡ್ ಎಲ್ಲ 200 ರುಪೀಸು, 198 ರುಪೀಸು. ಬರೀ ಒಂದು ಝರಿ, ಎರಡು ಝರಿ ಥ್ರೆಡ್ಗೆ ನಿಮಗೆ 149 ರುಪೀಸ್ ರೇಂಜಲ್ಲಿತ್ತು, 150 ರೇಂಜು, 190 ರೇಂಜ್ ಈ ಥರ ಎಲ್ಲ ಇತ್ತು. ಬಟ್ ಒಂದು ಬಂಡಲಲ್ಲಿ ತೊಗೊಬೇಕಾದ್ರೆ ಜಸ್ಟ್ ನನಗೆ 250 ರುಪೀಸ್ ಏನೋ ಬಿತ್ತು ಅಷ್ಟೇ. ನೋಡಿ ನಾನು ಬರಬೇಕಾದ್ರೆ ಈ ಒಂದು ಹ್ಯಾಂಗಿಂಗ್ಸ್ನ ನೋಡಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಈ ಥರ ಹ್ಯಾಂಗಿಂಗ್ಸ್ನ ನಾವು ತೊಗೋಬೇಕು ಅಂತ ತುಂಬ ದಿನದಿಂದ ಆಸೆ ಪಟ್ಟಿದ್ದು. ಬಾಲ್ಕನಿಲೆಲ್ಲ ಹಾಕಿದ್ರೆ ಸೌಂಡ್ ಬರುತ್ತೆ ಅಂತ ಹೇಳಿ ನಾನು ಇವ್ರ ಹತ್ರ ಚೆಕ್ ಮಾಡಬೇಕಾದ್ರೆ ಹೇಳಿದ್ರು ಪೇರ್ ಬಂದು 800 ರುಪೀಸ್ ಹೇಳಿದ್ರು. ಒಂದು ಇದಕ್ಕೆ ಬಂದು ಹ್ಯಾಂಗಿಂಗ್ ಬಂದು 450 ರುಪೀಸ್ ಹೇಳಿದ್ರು. ಬಟ್ ನಾನು ಎರಡಕ್ಕೆ 400 ಕೊಟ್ಟೆ ಅಷ್ಟೇ ಬಾರ್ಗೇನ್ ಮಾಡಿ. ಸೊ ಬಾರ್ಗೇನ್ ಮಾಡಿ ತೊಗೊಳ್ಳಿ. ಅಲ್ಲಿ ನಾವು ಶಾಪಿಂಗೆಲ್ಲ ಹೋಗಿ ಬರೋಷ್ಟರಲ್ಲಿ ತುಂಬಾ ಟಯರ್ಡ್ ಆಗಿತ್ತು. ಸೊ ಬೆಳಗ್ಗೆ ತಿಂದೋಗಿದ್ದು. ಸೊ ಮನೆಗೆ ಬಂದಿದ ತಕ್ಷಣ ಅಮ್ಮ ನನಗೆ ದೋಸೆ ಮಾಡಿಕೊಟ್ರು, ಈರುಳ್ಳಿ ದೋಸೆ ಮತ್ತು ಪಲ್ಯ. ಸೊ ಇದನ್ನೆಲ್ಲ ತಿಂದ್ವಿ. ಸೊ ನೀವೇನಾದರೂ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ ಅಂತಂದರೆ ಖಂಡಿತ ಬಾರ್ಗೇನ್ ಮಾಡೋದಕ್ಕೆ ಯಾರಾದರೂ ನಿಮಗೆ ಬರಲ್ಲ ಅಂತಂದರೆ ಯಾರನ್ನಾದ್ರೂ ಕರ್ಕೊಂಡೋಗಿ ಆವಾಗ ಬಾರ್ಗೇನ್ ಮಾಡಿ ನೀವು ತೊಗೋಬೋದು. ಮತ್ತು ಸ್ವಲ್ಪ ತರಕಾರಿಗಳನ್ನ ಸಹ ನಾನು ತೊಗೊಂಡೆ. ಈ ಒಂದು ಅವರೆಕಾಯಿ ಇದೆಯಲ್ಲ, ಇದು 40 ರುಪೀಸ್ kg ಅಂತ ಹೇಳಿ ತೊಗೊಂಡಿದ್ದು. ಮತ್ತು ಈ ಅಮೇರಿಕನ್ ಕಾರ್ನು ಸಹ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಫ್ರೆಶ್ ಆಗಿ ಸಿಗುತ್ತೆ. ಮನೆ ಹತ್ರ ಲೋಕಲ್ ಸ್ಟೋರ್ಸ್, ನಮಗೆ ವೆಜಿಟೇಬಲ್ ಸ್ಟೋರ್ಸ್ ಏನಿದೆಯೋ ಅಲ್ಲಿ 20 ರುಪೀಸ್ ಇರುತ್ತೆ ಒಂದು ಪೀಸು. ಬಟ್ ನಾನು ಈ ಒಂದು ಅಮೇರಿಕನ್ ಕಾರ್ನ 3 ಪೀಸಸ್ಗೆ 4 ಪೀಸಸ್ಗೆ ನಾನು 50 ರುಪೀಸ್ ಕೊಟ್ಟೆ ಅಷ್ಟೇ. ಸ್ವಲ್ಪ ಫ್ರೂಟ್ಸನ್ನು ಸಹ ನಾನು ಪರ್ಚೇಸ್ ಮಾಡಿದೆ, ನಿಮ್ಗೆ ಹೇಳಿದೆ ಫ್ರೂಟ್ಸ್ ಎಲ್ಲ ನೋಡಿದೆ, ಪರ್ಚೇಸ್ ಮಾಡಿದೆ ಅಂತ ಹೇಳಿ. ಮತ್ತು ಬಾಳೆಹಣ್ಣು ಸಹ ಅಷ್ಟೇ, ಮನೆ ಹತ್ರ 120 ರುಪೀಸ್ ಇದೆ kg. ನಾನು ಬರೀ 50 ರುಪೀಸ್ kg ಕೊಟ್ಟಿದ್ದು ಅಷ್ಟೇ. ಕ್ಯಾರೆಟು 40 ರುಪೀಸು, ಬೀನ್ಸು ಜಸ್ಟ್ 30 ರುಪೀಸು kg. ಸೊ ನೀವೇನಾದರೂ ಮಾರ್ಕೆಟಿಗೆ KR ಮಾರ್ಕೆಟಿಗೆ ನೀವು ಹೋದರೆ, ಚಿಕ್ಕಪೇಟೆಗೆ ಹೋದರೆ ಖಂಡಿತ ಈ ಒಂದು ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ತೊಗೊಂಡ್ರೆ ಬರೀ 200 ರೂಪಾಯಲ್ಲಿ ನಿಮಗೆ ಪ್ರತಿಯೊಂದು ತರಕಾರಿನೂ ಒಂದು ವಾರಕ್ಕಾಗೋಷ್ಟು ತರಕಾರಿ ನಿಮಗೆ ಬಂದ್ಬಿಡುತ್ತೆ. ಮತ್ತು ಈಗ ಗೊತ್ತಲ್ಲ, ಅಮ್ಮನ ಮನೆಯಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ನಾವು ಸ್ವಲ್ಪ ಹೊತ್ತು ಮೇಲೆ ಒಂದು ಕಾಫಿ ಟೀ ಎಲ್ಲ ಮಾಡಿಕೊಂಡು ಸ್ವಲ್ಪ ಕೂತ್ಕೊಂಡಿದ್ವಿ. ಮೇಲೆ ನೈಟ್ ಹೊತ್ತು ವ್ಯೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಇವತ್ತು ನಾನು ಮಾಡಿದ್ದು ಚಿಕ್ಕಪೇಟೆಯಲ್ಲಿ ಶಾಪಿಂಗು. ಬನ್ನಿ, ಈಗ ನಾನು ಸ್ಯಾರಿ ಕಲೆಕ್ಷನ್ಸ್ ಏನೆಲ್ಲ ಚಿಕ್ಕಪೇಟೆಯಲ್ಲಿ ತೊಗೊಂಡೆ ಅಂತ ಹೇಳಿ ತೋರಿಸ್ತೀನಿ. ನಾನು ನಿಮಗೆ ಮೆರೂನ್ ಕಲರ್ ಸ್ಯಾರಿ ಒಂದು ತೋರಿಸಿದ್ದೆ ನೋಡಿ, ಇದು 250 ರುಪೀಸ್ ಪರ್ ಮೀಟರು. ಸೊ ನನಗೆ 1300 ರುಪೀಸ್ ಆಯಿತು. ಈ ಒಂದು ಸ್ಯಾರಿ ನಾನು 5.5 ಮೀಟರ್ಸ್ ಕಟ್ ಮಾಡಿಸಿದ್ದು.
ನಿಮಗೇನಾದರೂ ರನ್ನಿಂಗ್ ಬ್ಲೌಸು ಇದೇ ಬೇಕು, ಸೆಲ್ಫ್ ಕಲರಲ್ಲೇ ನಾನು ತೊಗೊತೀನಿ ಅನ್ನೋದಾದರೆ ನಿಮಗೆ 6 ಮೀಟರ್ಸ್ ತೊಗೋಬೇಕಾಗತ್ತೆ. ಇಲ್ಲಂತಂದರೆ ನಿಮಗೆ 5.5 ಮೀಟರ್ಸೇ ಸಾಕು. ಬ್ಲೌಸ್ ವಿತೌಟ್ ಬ್ಲೌಸ್ ಅಂದರೆ 5.5 ಮೀಟರ್ಸ್ ಸಾಕು. ವಿತ್ ಬ್ಲೌಸ್ ಅಂದರೆ ನೀವು 6 ಮೀಟರ್ಸ್ ತೊಗೋಬೇಕಾಗತ್ತೆ. ಇದು ಸ್ಪೇಸ್ ಸಿಲ್ಕ್ ಸ್ಯಾರಿ. ಇದೊಂಥರ ಮೆಜಂತಾ ಪಿಂಕಲ್ಲಿತ್ತು. ವೈನ್ ಪಿಂಕ್ ಅಂತಲೂ ಹೇಳ್ಬೋದು, ಮೆಜಂತಾ ಪಿಂಕ್ ಅಂತಲೂ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಾನು ಈ ಒಂದು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲ ತುಂಬ ಟ್ರೆಂಡಿಂಗಲ್ಲಿದೆ ಇದು. ತುಂಬ ಜನ ಸೇಲ್ಸ್ ಮಾಡ್ತಾಯಿದ್ರು. ಬಟ್ ನನಗೆ ಗೊತ್ತಿರಲಿಲ್ಲ ಇನ್ಸ್ಟಾಗ್ರಾಮಲ್ಲಿ ಆರ್ಡ್ರ್ ಮಾಡಿದ್ರೆ ಹೆಂಗೆ ಬರುತ್ತೆ ಅಂಥೇಳಿ. ಸೊ ಅದರಿಂದ ಅದನ್ನು ತೊಗೊಂಡೆ. ಅದು 250 ರುಪೀಸ್ ಪರ್ ಮೀಟರು. ಅದನ್ನು 5.5 ಮೀಟರ್ಸ್ ತೊಗೊಂಡಿದ್ದೀನಿ. ಮತ್ತು ಈ ಒಂದು ಸ್ಯಾರಿ ಸಹ ನಾನು ಪರ್ಚೇಸ್ ಮಾಡಿದೆ. ಇದು ಒಂಥರ ಪಿಂಕ್ ಮತ್ತು ರಾಮಾ ಗ್ರೀನ್ ಕಾಂಬಿನೇಷನಲ್ಲಿ ಡಬಲ್ ಶೇಡಲ್ಲಿ ಬರುತ್ತೆ ಮತ್ತು ತುಂಬಾ ಶೈನಿಂಗ್ ಆಗಿದೆ ಈ ಒಂದು ಮೆಟೀರಿಯಲ್ಲು. ತುಂಬ ಲೈಟ್ ವೈಟ್ ಆಗಿದೆ. ಉಟ್ಕೊಂಡ್ರೆ ನಿಮಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಈ ಒಂದು ಸ್ಯಾರಿ ಸಹ. ಮತ್ತು ಈ ಎಲ್ಲ ಸ್ಯಾರಿಗೂ ನಾನು ಮ್ಯಾಚಿಂಗಾಗಿ ಒಂದೇ ಒಂದು ಬ್ಲೌಸ್ ತೊಗೊಂಡೆ. ನೋಡಿ, ಇದು ನಾನು ನಿಮಗೆ ವಿಡಿಯೋಲಿ ತೋರಿಸಿದ್ದೆ. ಇದು ಮೀಟರ್ಗೆ 600 ರುಪೀಸ್. ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಬಟ್ ಇದಕ್ಕೆ ನೀವೇನೂ ಆರಿ ವರ್ಕ್ ಮಾಡಿಸೋದೇ ಬೇಡ, ಅಷ್ಟು ಗ್ರ್ಯಾಂಡಾಗಿದೆ. ಮತ್ತು ಇದು ಪ್ಯೂರ್ ಸಿಲ್ಕ್ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ. ಈ ಒಂದು ಸ್ಯಾರಿಗಂತೂ ತುಂಬಾ ಕಾಂಟ್ರಾಸ್ಟಾಗಿ ಇತ್ತು. ಸೊ ಆದ್ದರಿಂದ ನಾನು ಅದನ್ನು ತೊಗೊಂಡೆ. ನಾನು ನಿಮಗೆ ಈ ಒಂದು ಸ್ಯಾರಿ ಕಲೆಕ್ಷನ್ಸ್ ನಾನು ಏನು ತೊಗೊಂಡು ಅವರೊಂದು ಕಾರ್ಡ್ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ನಿಮಗೇನಾದರೂ ಬೇಕು ಅಂತಂದರೆ ನೀವು ಸಹ ಪರ್ಚೇಸ್ ಮಾಡಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಸಹ ಇವರೊಂದು ಶಾಪ್ ಡೀಟೇಲ್ಸ್ ನಾನು ಅಡ್ರೆಸ್ ಕೊಟ್ಟಿರ್ತೀನಿ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.